ಇದನ್ನೇ ಗೊತ್ತಾಗಲಿಲ್ಲ. ಎಲ್ಲರೂ ನನಗೆ ಬೀರಪ್ಪ ಅನ್ನಕ್ಕೊಂದು ಆಸೆ, ಗಂಡಿಗೊಂದು ಹೆಣ್ಣು ಅಂತ ಹೇಳಿ ನಮ್ಮ ಅಪ್ಪ ನಂಗೆ ಸಣ್ಣ ವಯಸ್ಸಿಗೆ ಹೆಣ್ಣು ಹುಡುಗ ಶುರು ಮಾಡ್ದ. ಮದುವೆ ಮಾಡಾಕು ಅಂದೆ. ಪಾಪ ಅವ್ರಿಗೂ ಜವಾಬ್ದಾರಿ ಅಂತ ಇರ್ತಿದ್ದಲ್ಲ. ಅದು ನೋಡಿ ಈ ಜನ ತಪ್ಪಿಸಾಕ್ತಿರು ನನಗೆ. ಹುಡುಗ ಭಾಳ ಒಳ್ಳೆವ, ಯಾವುದೇ ವ್ಯಸನ ಇಲ್ಲ, ಆದ್ರೆ ಉದ್ಯೋಗ ಇಲ್ಲ ಹೇಳುದು. ಹಿಂಗಿದ್ ಮನೆ ಯಾವ ಹೆಣ್ಣು ನಂಗೆ ಯಾವ ಮನೆಯವ್ರು ನಂಗೆ ಹೆಣ್ಣು ಕೊಡ್ತಿರು, ಯಾರು ಕೊಡುದಿಲ್ಲ. ಯಾರು ಹೇಳಿದ್ರು ಅವ್ರು ನಮ್ಮ ಅಪ್ಪಗೆ ಕಟ್ದ ಹೆಣ್ಣು ಮತ್ತೆ ನೋಡುದಲ್ಲ. ಅಯ್ಯೋ ತೂತು ಗೈಟಿ ಮಗದವಳು ಆಗ ಹೋಗ್ಲಿ ಹೆಣ್ಣಲ್ಲ. ಮತ್ತೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ ನೋಡುದಿಲ್ಲ ನಮ್ಮ ನೆಂಟ. ಓ ಬಾಬಂದ ಕುನಿ ಹಿಡ್ಕೊಂಡು ಬಾಗಿಲಿದ್ದ ಹೋಗ್ಯ ಒಂದೇ ವರ್ಷ ಆದ್ಮೇಲೆ ಹೋದ್ಮೇಲೆ ಕುನಿ ಒಟ್ಟು ಗೇಟ್ ಮುಂದೆ ಬಿಟ್ಟು ಹಾಕ್ತೀವಿ ಬಾಬರು ಕಾಕಂದೆ. ನನ್ನ ಹೆಂಡತಿ ನೋಡುದಿಲ್ಲ ಇನ್ನ ಫಸ್ಟ್ ಅದಂತೂ ಶಾಲು ಅಜ್ಜಿ ಸೀರೆ, ಅದು ಮತ್ತೆ ಹಿಂಡು ಹೋದ್ರೆ 7 ಜನ ತಿರ್ಬೇಕು ಅಷ್ಟು ಅಜ್ಜಿ ಸೀರೆ ಜರಿ ಉದ್ರು ತನಕ ಉಡ್ತು. ಮತ್ತೆ ಎಲ್ಲಿ ಹೋಗಿದ್ರು ಬೈಕೊಂಡು ಹೊಟ್ಟೆ ಹಿಡ್ಕಂಡು ಕೂಡುದು. ಮತ್ತೆ ನೀನು ಗಟ್ಟಿ ಹೊಸ್ದಾಗ ಮದುವೆ ನೋಡಿ ಹಿಡ್ಕಂಡು ಕುಳಿತಿರು, ಗಂಟೆ ಮುಂದೆ ಬರ್ತೀರಂತೆ ಹೊಟ್ಟೆ ಅಲ್ಲೇ ಅವಾಗೇ ಹಿಡ್ಕೊಂಡೆ ಹಿಂಗೆ ತರ್ಸ್ಕೊಂಬೋದು. ಹಿಂಗೆ ಒಂದೇ ವರ್ಷ ಕಡೆಗೆ ಗ್ಯಾಪ್. ಹಿಂಗೆ ಸಣ್ಣ ವಯಸ್ಸಿಗೆ ಮದುವೆ ಆದ್ನಲ್ಲ, ಮಕ್ಕಳಿಲ್ಲ ನನಗೆ. ಅದು ನಾನು ಹಳ್ಳಿ ಪಿಕ್ಚರ್ ನೋಡ್ತಿದ್ದೆ. 7 ಗುಲಾಬಿ ಟಾಕ್ಸ್ ಹಾಕ್ತಿರು, ಹಾಡ್ತಿದ್ದೆ, ಮಕ್ಕಳು ಹಾಕ್ತಿರು ಕಾಣ್ತಿರು. ನಾನು ರಾತ್ರಿ ಹಂಗೆ ಮಾಡುದು, ಹಾಡು ಹಾಕೊಂಬುದು, ಹಾಡು ನೋಡುದು, 7 ಗುಲಾಬಿ ಟಾಕ್ಸ್ ಹಾಕೋದು, ಮನ್ಕೊಂಬುದು. ಮಕ್ಕಳೆಲ್ಲಿಂದ ಆಗೋದು? ಮಕ್ಕಳಿಲ್ಲ. ದೇವರಿಗೆ ಹಾರಿಕೆ ಹೋದ್ರು, ನನ್ನ ಹೆಂಡತಿ ಹೋದ್ರು ದೇವರಿಗೆ ಹಾರಿಕೆ ಹೋಗಕ್ಕೆ. ನಾ ಹೇಳ್ದೆ ದೇವ್ರಿಗೆ, ಗಂಡಾಗ್ಲಿ ಹೆಣ್ಣಾಗ್ಲಿ ಯಾವುದಾಗ್ಲಿ ಹುಟ್ಟಿದ್ರೆ ಒಂದು 101 ಕಾಯಿ ಉಳಿತಂದೆ. ನಾನು ನಿಂತೆ ಮತ್ತೆ ಅಲ್ಲಿ 2 ಬಾಯಿ ಹಾಕ್ತೀನಿ. ತಿಂಬುಕೆ ಕಾಯಿ ಇಲ್ಲ, ನೀವು 101 ಹುಡುಕ್ತಾರೆಯಾ?